ಮುಖ್ಯಮಂತ್ರಿ ಅವರ ಹತ್ರ ನನ್ನ ಒಂದು ಮನವಿ ಏನಂತ ಹೇಳಿದ್ರೆ, ಇತ್ತಿತ್ತಲಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇಂಗ್ಲಿಷ್ನಲ್ಲೇ ಹೆಚ್ಚು ಮಾತಾಡುವುದನ್ನು ನಾನು ಕಾಣ್ತಾ ಇದ್ದೇನೆ. ದಯವಿಟ್ಟು ಅವರು ಕನ್ನಡದಲ್ಲಿ ಹೆಚ್ಚಿಗೆ ಮಾತನಾಡಿದರೆ ಒಳ್ಳೆಯದು ಸರ್. ಯಾಕೆಂದ್ರೆ ತಾವು ಸಹ ಒಬ್ಬ ಕನ್ನಡ ಅಭಿಮಾನಿಯಾಗಿ ಈ ಮನೆಯಲ್ಲಿ ಕನ್ನಡ ಹೆಚ್ಚಿಗೆ ಮಾತನಾಡಬೇಕು ಅಂತ ನನ್ನ ಒಂದು ಮನವಿ ಇದೆ ಸರ್. ದಯವಿಟ್ಟು ಯಾವ್ದಾದ್ರು ಇಂಟರ್ನ್ಯಾಷನಲ್ ಪ್ರೋಗ್ರಾಮ್ಸ್ ಯಾವ್ದಾದ್ರು ಇಲ್ಲ ಸರ್. ಇವತ್ತು ಎಷ್ಟು ಮಾತಾಡಿದ್ರಿ ಸರ್ ಇಂಗ್ಲಿಷ್ನಲ್ಲಿ? ಈಗ ಇವತ್ತು ಮಾತಾಡಿದ್ರಿ ಮಾತಾಡಿದ್ರಿ ಸರ್. ಬಹಳ ಇರ್ಲಿ ಸರ್, ಇರ್ಲಿ. ಯಾವ್ದೋ 2-3 ಪದನ ಉಪಯೋಗಿಸಿದೆ ಅಷ್ಟೇ. ಪ್ಲೂಟೋ ವಿಚಾರ ಹೇಳಿದೆ. ಸ್ವಲ್ಪ ಇಂಗ್ಲಿಷ್ ಜಾಸ್ತಿ ಆಗಿದೆ ತಾವು ಮುಖ್ಯಮಂತ್ರಿ ಆದ ನಂತರ ನಾನು ಗಮನಿಸ್ತಾ ಇದ್ದೇನೆ ಸರ್. ಇರ್ಲಿ ಸರ್, ತೊಂದರೆ ಇಲ್ಲ. ಮುಂದಿನ ದಿವಸ ಖಂಡಿತವಾಗಿ ತಾವು ಕನ್ನಡದ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸ್ತೀರಿ ಅನ್ನುವಂಥದ್ದನ್ನ ನಾನು ಪ್ರಮಾಣ ವಚನ ತಗೊಂಡಾಗ ನೋಡಿದ್ರ ಎಲ್ಲ ಫುಲ್ ಎಲ್ಲ ಕನ್ನಡದೇ ಹಾಕ್ಸಿ ರಾಜಭವನಲ್ಲಿ ಮೇಲೆ ನಮ್ಮ ಮಂತ್ರಿಗಳು. ಸರ್, ನಾನು ಬಿಜೆಪಿ ಶಾಸಕ ಅಲ್ಲ ಸರ್. ನಾನು ನನ್ನ ಆಫೀಸಲ್ಲೂ ಕೂಡ ರಾಷ್ಟ್ರ ಧ್ವಜದ ಪಕ್ಕದಲ್ಲಿ ಕನ್ನಡ ಬಾವುಟನೂ ಇಟ್ಟಿದ್ದೀನಿ. ನಾನು ಈ ಭೂಮಿಯಲ್ಲಿ ಬೆಳೆದ ನನ್ನ ಮಾತೃಭಾಷೆ ಕನ್ನಡ. ಮಾತೃಭಾಷೆ. ಬ್ರಿಟಿಷ್ ಅವರು ಈ ದೇಶಕ್ಕೆ ಬಂದು ಕೊನೆಗೆ ಅವರು ಕೂಡ ನಮ್ಮ ಮಕ್ಕಳನ್ನ ಸೇರಿಸ್ಬೇಕಾರೆ, ಮಕ್ಕಳನ್ನ ಸ್ಕೂಲ್ ಸೇರಿಸ್ಬೇಕಾರೆ ಫಾದರ್ ಟಂಗ್ ಕೇಳುದಿಲ್ಲ. ಅವ್ರ ಅಪ್ಲಿಕೇಶನ್ ಅಲ್ಲಿ ನಿಮ್ಮ ಮದರ್ ಟಂಗ್ ಯಾವುದು ಅಂತ ಕೇಳ್ತಾರೆ. ಮತ್ತು ಇಂಗ್ಲಿಷೇ ಬಂತಲ್ಲ ಸರ್. ಆಯ್ತು, ತಾಯಿ ಭಾಷೆ ಅಂತ ಹೇಳಿ ಮಾತೃಭಾಷೆ ಹೇಳ್ಬೇಡ ಸರ್. ಅಲ್ಲ, ಆದ್ರೆ ಒಂದಂತೂ ಸತ್ಯ, ಮನೆ ಸಭಾಧ್ಯಕ್ಷರೇ, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ್ಮೇಲೆ ಅಜಗಜಾಂತರ ವ್ಯತ್ಯಾಸ ಇದೆ ಅವ್ರ ಮಾತುಗಳಲ್ಲಿ. ಈಗ ಹೇಗಿದೆ ಅಂತ ಹೇಳಿದ್ರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು. ಅದು ನೆನಪಾಗ್ತಾ ಇದೆ ಇವತ್ತು. ಆ ರೀತಿ ಒಂದು ಬದಲಾವಣೆ ಆಯ್ತು ಮುಖ್ಯಮಂತ್ರಿಗಳಾದ್ಮೇಲೆ. ಬದಲಾವಣೆ ನಾವು ಕಾಣ್ತಾ ಇದ್ದೇವೆ. ಇದು ಸತ್ಯ ಸರ್. ಸರ್, ಈಗ ತಾವು ಕರಾವಳಿ ಬಗ್ಗೆ ಮುಖ್ಯಮಂತ್ರಿ ಅವರ ಹತ್ರ ನನ್ನ ಒಂದು ಮನವಿ ಏನಂತ ಹೇಳಿದ್ರೆ, ಇತ್ತಿತ್ತಲಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇಂಗ್ಲಿಷ್ನಲ್ಲೇ ಹೆಚ್ಚು ಮಾತಾಡುವುದನ್ನು ನಾನು ಕಾಣ್ತಾ ಇದ್ದೇನೆ. ದಯವಿಟ್ಟು ಅವರು ಕನ್ನಡದಲ್ಲಿ ಹೆಚ್ಚಿಗೆ ಮಾತನಾಡಿದರೆ ಒಳ್ಳೆಯದು ಸರ್. ಯಾಕೆಂದ್ರೆ ತಾವು ಸಹ ಒಬ್ಬ ಕನ್ನಡ ಅಭಿಮಾನಿಯಾಗಿ ಈ ಮನೆಯಲ್ಲಿ ಕನ್ನಡ ಹೆಚ್ಚಿಗೆ ಮಾತನಾಡಬೇಕು ಅಂತ ನನ್ನ ಒಂದು ಮನವಿ ಇದೆ ಸರ್. ದಯವಿಟ್ಟು ಯಾವ್ದಾದ್ರು ಇಂಟರ್ನ್ಯಾಷನಲ್ ಪ್ರೋಗ್ರಾಮ್ಸ್ ಯಾವ್ದಾದ್ರು ಇಲ್ಲ ಸರ್. ಇವತ್ತು ಎಷ್ಟು ಮಾತಾಡಿದ್ರಿ ಸರ್ ಇಂಗ್ಲಿಷ್ನಲ್ಲಿ? ಈಗ ಇವತ್ತು ಮಾತಾಡಿದ್ರಿ ಸರ್. ಬಹಳ ಇರ್ಲಿ ಸರ್, ಇರ್ಲಿ. ಯಾವ್ದೋ 2-3 ಪದನ ಉಪಯೋಗಿಸಿದೆ ಅಷ್ಟೇ. ಪ್ಲೂಟೋ ವಿಚಾರ ಹೇಳಿದೆ. ಸ್ವಲ್ಪ ಇಂಗ್ಲಿಷ್ ಜಾಸ್ತಿ ಆಗಿದೆ ತಾವು ಮುಖ್ಯಮಂತ್ರಿ ಆದ ನಂತರ ನಾನು ಗಮನಿಸ್ತಾ ಇದ್ದೇನೆ ಸರ್. ಇರ್ಲಿ ಸರ್, ತೊಂದರೆ ಇಲ್ಲ. ಮುಂದಿನ ದಿವಸ ಖಂಡಿತವಾಗಿ ತಾವು ಕನ್ನಡದ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸ್ತೀರಿ ಅನ್ನುವಂಥದ್ದನ್ನ ನಾನು ಪ್ರಮಾಣ ವಚನ ತಗೊಂಡಾಗ ನೋಡಿದ್ರ ಎಲ್ಲ ಫುಲ್ ಎಲ್ಲ ಕನ್ನಡದೇ ಹಾಕ್ಸಿ ರಾಜಭವನಲ್ಲಿ ಮೇಲೆ ನಮ್ಮ ಮಂತ್ರಿಗಳು. ಸರ್, ನಾನು ಬಿಜೆಪಿ ಶಾಸಕ ಅಲ್ಲ ಸರ್. ನಾನು ನನ್ನ ಆಫೀಸಲ್ಲೂ ಕೂಡ ರಾಷ್ಟ್ರ ಧ್ವಜದ ಪಕ್ಕದಲ್ಲಿ ಕನ್ನಡ ಬಾವುಟನೂ ಇಟ್ಟಿದ್ದೀನಿ. ನಾನು ಈ ಭೂಮಿಯಲ್ಲಿ ಬೆಳೆದ ನನ್ನ ಮಾತೃಭಾಷೆ ಕನ್ನಡ. ಮಾತೃಭಾಷೆ. ಬ್ರಿಟಿಷ್ ಅವರು ಈ ದೇಶಕ್ಕೆ ಬಂದು ಕೊನೆಗೆ ಅವರು ಕೂಡ ನಮ್ಮ ಮಕ್ಕಳನ್ನ ಸೇರಿಸ್ಬೇಕಾರೆ, ಮಕ್ಕಳನ್ನ ಸ್ಕೂಲ್ ಸೇರಿಸ್ಬೇಕಾರೆ ಫಾದರ್ ಟಂಗ್ ಕೇಳುದಿಲ್ಲ. ಅವ್ರ ಅಪ್ಲಿಕೇಶನ್ ಅಲ್ಲಿ ನಿಮ್ಮ ಮದರ್ ಟಂಗ್ ಯಾವುದು ಅಂತ ಕೇಳ್ತಾರೆ. ಮತ್ತು ಇಂಗ್ಲಿಷೇ ಬಂತಲ್ಲ ಸರ್. ಆಯ್ತು, ತಾಯಿ ಭಾಷೆ ಅಂತ ಹೇಳಿ ಮಾತೃಭಾಷೆ ಹೇಳ್ಬೇಡ ಸರ್. ಅಲ್ಲ, ಆದ್ರೆ ಒಂದಂತೂ ಸತ್ಯ, ಮನೆ ಸಭಾಧ್ಯಕ್ಷರೇ, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ್ಮೇಲೆ ಅಜಗಜಾಂತರ ವ್ಯತ್ಯಾಸ ಇದೆ ಅವ್ರ ಮಾತುಗಳಲ್ಲಿ. ಈಗ ಹೇಗಿದೆ ಅಂತ ಹೇಳಿದ್ರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು. ಅದು ನೆನಪಾಗ್ತಾ ಇದೆ ಇವತ್ತು. ಆ ರೀತಿ ಒಂದು ಬದಲಾವಣೆ ಆಯ್ತು ಮುಖ್ಯಮಂತ್ರಿಗಳಾದ್ಮೇಲೆ. ಬದಲಾವಣೆ ನಾವು ಕಾಣ್ತಾ ಇದ್ದೇವೆ. ಇದು ಸತ್ಯ ಸರ್. ಸರ್, ಈಗ ತಾವು ಕರಾವಳಿ ಬಗ್ಗೆ ವಿಶೇಷವಾದಂತ ಗಮನವನ್ನ ಕೊಡ್ತಾ ಇದ್ದಿದ್ದು ನಾನು ನೋಡಿದ್ದೇನೆ.